ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ನಾಮಿನೇಟ್ ಪ್ರಕ್ರಿಯೆ ನಡೆದಿದೆ. ರಜತ್ ಅವರು ಶೋಭಾ ಅವರ ಹೆಸರನ್ನು ಹೇಳಿ ಬಾಣಕ್ಕೆ ಅವರ ಫೋಟೋ ಚುಚ್ಚಿ ನಾಮಿನೇಟ್ ಮಾಡಿದ್ದಾರೆ. ಇನ್ನೊಂದು ನಾಮಿನೇಷನ್ಗೆ ಶಿಶಿರ್ ಅವರನ್ನು ತೆಗೆದುಕೊಂಡಿದ್ದಾರೆ. ಇದಕ್ಕೆ ಮಹಾರಾಜರಾಗಿರುವ ಮಂಜು ಅವರು ಶೋಭಾ ಅವರಿಗೆ ಕೊಟ್ಟ ಕಾರಣವನ್ನು ಒಪ್ಪಿದ್ದಾರೆ. ಶಿಶಿರ್ ಅವರಿಗೆ ಕೊಟ್ಟ ಕಾರಣವನ್ನು ಒಪ್ಪಿಲ್ಲ. ಹೀಗಾಗಿ ರಜತ್ ಅವರೇ ನಾಮಿನೇಟ್ ಆಗಿದ್ದಾರೆ. ಗೌತಮಿ ಅವರು ಸುರೇಶ್ ಅವರನ್ನು ಒಪ್ಪಲು ಯೋಗ್ಯರಲ್ಲ ಎನ್ನುವ ಕಾರಣವನ್ನು ನಾಮಿನೇಟ್ ಮಾಡಿದ್ದಾರೆ. ಶಿಶಿರ್ ಅವರು ಪ್ರಾಮಾಣಿಕವಾಗಿ ಆಡುತ್ತಿಲ್ಲ ಎನ್ನುವ ಕಾರಣವನ್ನು ಕೊಟ್ಟು ನಾಮಿನೇಟ್ ಮಾಡಿದ್ದಾರೆ. ಶೋಭಾ ಅವರು ರಜತ್ ಹಾಗೂ ಭವ್ಯ ಅವರ ಹೆಸರನ್ನು ನಾಮಿನೇಷನ್ಗೆ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಮಹಾರಾಜ ಮಂಜು ಅವರು ಒಪ್ಪಿಲ್ಲ. ಹಾಗಾಗಿ ಶೋಭಾ ಅವರೇ ಮತ್ತೆ ನಾಮಿನೇಟ್ ಆಗಿದ್ದಾರೆ. ಸುರೇಶ್ ಅವರು ರಜತ್ ಹಾಗೂ ಗೌತಮಿ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಇದನ್ನು ಮಂಜು ಅವರು ಒಪ್ಪಿಲ್ಲ. ಹೀಗಾಗಿ ಸುರೇಶ್ ಅವರೇ ನಾಮಿನೇಟ್ ಆಗಿದ್ದಾರೆ. ಗೌತಮಿ, ನೀವು ಪಾಸಿಟಿವ್ ಆಗಿಲ್ಲವೆಂದು ಸುರೇಶ್ ಹೇಳಿದ್ದಾರೆ. ಇದಕ್ಕೆ ಗೌತಮಿ, ನಾನು ಪಾಸಿಟಿವಿಟಿ ಆಗಿ ಇರುವುದು ನನ್ನಗಾಗಿ ಮಾತ್ರ, ಅದು ಯಾರಿಗೂ ತೋರಿಸುವ ಅಗತ್ಯವಿಲ್ಲವೆಂದಿದ್ದಾರೆ. ಶಿಶಿರ್ ಅವರು ತ್ರಿವಿಕ್ರಮ್ ಹಾಗೂ ಸುರೇಶ್ ಅವರ ಹೆಸರನ್ನು ನಾಮಿನೇಷನ್ಗೆ ತೆಗೆದುಕೊಂಡಿದ್ದಾರೆ. ಇದಕ್ಕೆ ತ್ರಿವಿಕ್ರಮ್, ಸುರೇಶ್ ಅವರಿಗೆ ಕೊಟ್ಟ ಕಾರಣವನ್ನು ಮಹಾರಾಜ ಮಂಜು ಒಪ್ಪಿಲ್ಲ. ಹೀಗಾಗಿ ಶಿಶಿರ್ ಅವರೇ ನಾಮಿನೇಟ್ ಆಗಿದ್ದಾರೆ. ಭವ್ಯ ಅವರು ಐಶ್ವರ್ಯ, ಶಿಶಿರ್ ಅವರ ಹೆಸರನ್ನು ನಾಮಿನೇಷನ್ಗೆ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಮಂಜು ಅವರು ಐಶ್ವರ್ಯ, ಶಿಶಿರ್ ಅವರಿಗೆ ಕೊಟ್ಟ ಕಾರಣವನ್ನು ಒಪ್ಪಿಲ್ಲ. ಹೀಗಾಗಿ ಭವ್ಯ ಅವರೇ ನಾಮಿನೇಟ್ ಆಗಿದ್ದಾರೆ. ಇನ್ನು ಹನುಮಂತ ಅವರು ಶೋಭಾ ಅವರ ಕ್ಯಾಪ್ಟನ್ ವಿಚಾರದಲ್ಲಿ ಅವರು ಬುದ್ಧಿವಂತಿಕೆ ಬಳಸಿಲ್ಲವೆನ್ನುವ ಕಾರಣವನ್ನು ನಾಮಿನೇಟ್ ಮಾಡಿದ್ದಾರೆ. ಮಂಜು ಹಾಗೂ ರಜತ್ ಅವರ ಪ್ಲಾನ್ ಮಾಡಿದ ಪ್ರಕಾರವೇ ಆಡಿದ್ದಾರೆ ಎನ್ನುವ ಕಾರಣವನ್ನು ಕೊಟ್ಟಿದ್ದಾರೆ. ಹನುಮಂತ ಅವರ ಕಾರಣಕ್ಕೆ ಶೋಭಾ ಅವರು, ನಿಮ್ಮ ಬುದ್ಧಿವಂತಿಕೆ ಎಲ್ಲಿ ಹೋಯಿತು ಎಂದು ಪ್ರಶ್ನಿಸಿದ್ದಾರೆ. ಹನುಮಂತ ಹೇಳಿದ್ದು ಸೂಕ್ತ ಅನಿಸುತ್ತದೆ ಎಂದು ಮಂಜು ಹೇಳಿದ್ದಾರೆ. ಇದು ಮಂಜು ಅವರ ಆಜ್ಞೆ, ಅಲ್ಲಿ ಹೋಗಿ ಕುಳಿತುಕೊಳ್ಳಿ ಎಂದು ಆಜ್ಞೆ ಮಾಡಿದ್ದಾರೆ. ಇನ್ನೊಂದು ನಾಮಿನೇಷನ್ಗೆ ಸುರೇಶ್ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಇದಕ್ಕೆ ಕೊಟ್ಟ ಕಾರಣವನ್ನು ಮಂಜು ಒಪ್ಪಿದ್ದಾರೆ. ಮೋಕ್ಷಿತಾ ಅವರು ತ್ರಿವಿಕ್ರಮ್ ಅವರ ಹೆಸರನ್ನು ಹೇಳಿದ್ದು, ತ್ರಿವಿಕ್ರಮ್ ಅವರಿಗೆ ಎರಡು ಮುಖವಿದೆ. ಮಂಜು ಸ್ಟೇಜ್ ಬಿಲ್ಡಪ್ ಕೊಡುತ್ತಾರೆ, ಆಚೆ ಏನೂ ಇಲ್ಲ ಅಂತ ಹೇಳುತ್ತಾರೆ. ಅವರು ಈಗಲೂ ಗೋಮುಖ ವ್ಯಾಘ್ರ ಎಂದು ಮೋಕ್ಷಿತಾ ತ್ರಿವಿಕ್ರಮ್ ಬಗ್ಗೆ ಹೇಳಿದ್ದಾರೆ. ಇನ್ನೊಂದು ನಾಮಿನೇಷನ್ಗೆ ಭವ್ಯ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಇದಕ್ಕೆ ಮಂಜು ಅವರು ತ್ರಿವಿಕ್ರಮ್ ಭವ್ಯ ಅವರಿಗೆ ಕೊಟ್ಟ ಕಾರಣವನ್ನು ಒಪ್ಪಿದ್ದಾರೆ. ನನಗೆ ಗೋಮುಖ ವ್ಯಾಘ್ರ ಅಂತಾರೆ, ಇವರು ಎರಡು ತಲೆ ನಾಗರ ಹಾವು, ಇವರು ನಂಬಿಕೆಗೆ ಅರ್ಹತೆ ಇಲ್ಲ ಎನ್ನುವ ವ್ಯಕ್ತಿ. ಅರ್ಹತೆ ಇರುವ ವ್ಯಕ್ತಿ ಎಂದರೆ ಅದು ಮೋಕ್ಷಿತಾ ಎಂದು ತ್ರಿವಿಕ್ರಮ್ ಮೋಕ್ಷಿತಾ ಅವರ ಹೆಸರನ್ನು ನಾಮಿನೇಷನ್ಗೆ ತೆಗೆದುಕೊಂಡಿದ್ದಾರೆ. ಇನ್ನೊಂದು ನಾಮಿನೇಷನ್ಗೆ ಐಶ್ವರ್ಯ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಇದಕ್ಕೆ ಮಂಜು ಅವರು ಮೋಕ್ಷಿತಾ, ಐಶ್ವರ್ಯ ಇಬ್ಬರಿಗೂ ಕೊಟ್ಟ ಕಾರಣವನ್ನು ಒಪ್ಪಿದ್ದಾರೆ. ಹಾಗಾಗಿ ಅವರಿಬ್ಬರು ನಾಮಿನೇಟ್ ಆಗಿದ್ದಾರೆ. ಇನ್ನು ಚೈತ್ರ ಅವರು ರಜತ್ ತಮ್ಮನ್ನು ಬಾಸ್ ಬಾಸ್ ಎಂದು ಕರೆಯುವ ವಿಚಾರಕ್ಕೆ ಗರಂ ಆಗಿದ್ದಾರೆ. ಬದುಕಿನಲ್ಲಿ ತಮಾಷೆಗೂ ವ್ಯಂಗ್ಯಕ್ಕೂ ಅಪಹಾಸ್ಯಕ್ಕೂ ಅಪಮಾನಕ್ಕೂ ಅರ್ಥವೇ ಗೊತ್ತಿಲ್ಲದ ದಡ್ಡಿ ನಾನಲ್ಲ. ನಾನು ಇವಾಗಲೂ ಹೇಳ್ತೇನೆ, ಇವರೇ ನನ್ನ ಬಾಸ್. ನಾನು ನಿಮ್ಮನ್ನು ಕಳಿಸಿಯೇ ಮನೆಯಿಂದ ಆಚೆ ಹೋಗಬೇಕೆಂದಿದ್ದೇನೆ ಎಂದು ರಜತ್ ಹೇಳಿದ್ದಾರೆ. ಇನ್ನೊಂದು ನಾಮಿನೇಷನ್ಗೆ ಸುರೇಶ್ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ. ಇದಕ್ಕೆ ಮಂಜು, ರಜತ್, ಸುರೇಶ್ ಅವರಿಬ್ಬರಿಗೂ ಕೊಟ್ಟ ಕಾರಣವನ್ನು ಒಪ್ಪಿಲ್ಲ. ಹೀಗಾಗಿ ಚೈತ್ರ ಅವರೇ ನಾಮಿನೇಟ್ ಆಗಿದ್ದಾರೆ. ಧನ್ರಾಜ್ ಅವರು ತ್ರಿವಿಕ್ರಮ್ ಹಾಗೂ ಶೋಭಾ ಅವರ ಹೆಸರನ್ನು ನಾಮಿನೇಷನ್ಗೆ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಮಂಜು ಅವರು ತ್ರಿವಿಕ್ರಮ್ ಅವರಿಗೆ ಕೊಟ್ಟ ಕಾರಣವನ್ನು ಒಪ್ಪಿದ್ದಾರೆ. ಶೋಭಾ ಅವರಿಗೆ ಕೊಟ್ಟ ಕಾರಣವನ್ನು ಒಪ್ಪಿಲ್ಲ. ಹಾಗಾಗಿ ಧನ್ರಾಜ್ ನಾಮಿನೇಟ್ ಆಗಿದ್ದಾರೆ. ಇನ್ನು ರಜತ್ ಅವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ದಿನದಿಂದಲೂ ಮಾತಿನ ಮೂಲಕ ಎಲ್ಲರನ್ನೂ ಕೆಣಕುತ್ತಿದ್ದಾರೆ. ಈಗ ಅವರಿಗೆ ಉಗ್ರಂ ಮಂಜು ಟಾರ್ಗೆಟ್ ಆಗಿದ್ದಾರೆ. ಮಂಜುಗೆ ರೋಗಿಷ್ಠ ಎಂದು ರಜತ್ ಹೇಳಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ರಾಜ ಮಹಾರಾಣಿ ಪಟ್ಟಕ್ಕಾಗಿ ಮಾತಿನ ವಾಗ್ವಾದ ನಡೆದಿದೆ. ಸ್ನೇಹಿತರಂತಿದ್ದ ಸ್ಪರ್ಧಿಗಳ ನಡುವೆ ಬಿರುಕು ಕಾಣಿಸಿಕೊಂಡಿದೆ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಕ್ಯಾಪ್ಟನ್ ಮಂಜು ಅವರು ಮಹಾರಾಜರಾಗಿ ಕಾಣಿಸಿಕೊಂಡಿದ್ದಾರೆ. ಅವರ ಆಜ್ಞೆಯಂತೆ ಮನೆ ಮಂದಿ ನಡೆದುಕೊಳ್ಳಬೇಕು. ಮನೆ ಕೆಲಸದಿಂದ ಹಿಡಿದು ನಾಮಿನೇಷನ್ ವರೆಗೆ ಮಂಜು ತಮ್ಮ ಮಹಾರಾಜನ ಅಧಿಕಾರವನ್ನು ಬಳಸಿದ್ದಾರೆ. ಮಹಾರಾಜ ಮಂಜು ಅವರ ಅಧಿಕಾರ ಕಸಿದುಕೊಳ್ಳಲು ಯುವರಾಣಿಯಾಗಿ ಮೋಕ್ಷಿತಾ ಸಾಮ್ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಮಹಾರಾಣಿ ಅವರನ್ನು ಕಂಡ ಕೂಡಲೇ ಅವರಿಗೆ ತಲೆಬಾಗಬೇಕೆಂದು ಸುರೇಶ್ ಅವರು ಉಳಿದವರಿಗೆ ಹೇಳಿದ್ದಾರೆ. ಇದಕ್ಕೆ ಗೌತಮಿ ಅವರು, ಯಾರು ಅಂತ ತಲೆಬಾಗಿಸಬೇಕು, ತಲೆ ಬಗ್ಗಿಸಿದ ದಿನ ನಾವು ಅವರನ್ನು ಒಪ್ಪಿಕೊಂಡಿದ್ದೇವೆ ಅಂತ ಅರ್ಥ ಎಂದು ಹೇಳಿದ್ದಾರೆ. ನಾಲಗೆಗೆ ಮೆತ್ತಿಕೊಂಡು ನರಿ ಕಣ್ಣೀರು ಹಾಕಿಕೊಂಡು ಆಡಿದ್ದಲ್ಲ, ಕೊಟ್ಟಿರೋ ಭಿಕ್ಷೆ ಯಾರ ಯಾರ ಯೋಗ್ಯತೆ ಏನಂತ ನಮಗೆ ಗೊತ್ತಿದೆ ಎಂದು ಮಂಜು ಮೋಕ್ಷಿತಾ ಮೇಲೆ ರೇಗಾಡಿದ್ದಾರೆ. ಮಂಜು ಅವರಿಗೆ ಹಾಡಿದ
ಆಕಾಶದಲ್ಲಿ ಹಾಡನ್ನು ವ್ಯಂಗ್ಯವಾಗಿ ಹಾಡಿ ತೋರಿಸಿದ್ದಾರೆ. ಇದಕ್ಕೆ ಸಿಟ್ಟಾದ ಮೋಕ್ಷಿತಾ, ನೀವೆಲ್ಲ ನನಗೆ ಭಿಕ್ಷೆ ಕೊಟ್ಟಿರುವುದು, ಬಿಗ್ ಬಾಸ್ ಕೊಟ್ಟಿರುವುದು ಎಂದಿದ್ದಾರೆ. ಹಾಡನ್ನು ವ್ಯಂಗ್ಯವಾಗಿ ಹಾಡಿದ್ದಕ್ಕೆ ಥೂ ಎಂದು ಮಂಜುಗೆ ಮೋಕ್ಷಿತಾ ಹೇಳಿದ್ದಾರೆ.